Hello, hi, namaskara. Welcome back to my channel. ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಈ ಮಾನ್ಸೂನ್ ಅಲ್ಲಿ ಒಂದು ಪರ್ಫೆಕ್ಟ್ ಗೇಟ್ ವೇ ಬೇಕು ಅಂತ ಹುಡುಕ್ತಾ ಇದ್ದೆ ಅಂಡ್ ದಟ್ಸ್ ವೆನ್ ಐ ಫೌಂಡ್ ದಿಸ್ ಜೆಮ್. ನಿಮ್ಗೆಲ್ಲ ಗೊತ್ತೇ ಇದೆ ಮಾನ್ಸೂನ್ ಅಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಎಷ್ಟು ಸೂಪರ್ಬ್ ಆಗಿ ಕಾಣುತ್ತೆ ಅಂತ. ಈ ವೆಸ್ಟರ್ನ್ ಘಾಟ್ ಮಧ್ಯೆ ಇರುವಂತಹ ಈ ರೆಸಾರ್ಟ್ ಡಿವೈನ್ ವ್ಯಾಲಿ ಬೈ ದೇವಂದಾರಿ. ರೆಸಾರ್ಟ್ ಎಲ್ಲಿದೆ ಗೊತ್ತಾ? ಇಟ್ ಇಸ್ ಜಸ್ಟ್ 15 ಕಿಲೋಮೀಟರ್ಸ್ ಫ್ರಮ್ ಸಕಲೇಶ್ಪುರ. ನಾವು ಮೇನ್ ರೋಡಲ್ಲಿ ಹೋಗ್ತಿರಬೇಕಾದ್ರೆ ಮಂದಿರಾಬಾದ್ ಫೋರ್ಟ್ ಹತ್ರ ಒಂದು ಡಿವಿಯೇಷನ್ ಸಿಗುತ್ತೆ. ಅಲ್ಲಿಂದ 15 ಕಿಲೋಮೀಟರ್ಸ್ ಒಳಗಡೆ ಬಂದರೆ ಯು ಲ್ಯಾಂಡ್ ಹಿಯರ್. ಆ್ಯಂಡ್ ಬರ್ತಾ ಇರಬೇಕಾದ್ರೆ ರೂಟ್ ಅಂತೂ ತುಂಬಾ ಸಖತ್ತಾಗಿತ್ತು. ರೋಡ್ ಕಾಡು ಮಧ್ಯ ಹೋಗ್ತಾ ಇದ್ದೀವಿ ಅಂತ ಫೀಲ್ ಆಗ್ತಾ ಇತ್ತು. ಆ್ಯಂಡ್ ಆಫ್ಟರ್ ಒನ್ ಪಾಯಿಂಟ್ ಸ್ವಲ್ಪ ಆಫ್ ರೋಡಿಂಗ್ ಕೂಡ ಇತ್ತು. ವಿ ಅಬ್ಸಲ್ಯೂಟ್ಲಿ ಎಂಜಾಯ್ಡ್ ದ ಡ್ರೈವ್. ರೆಸಾರ್ಟ್ ಪಿಕ್ ಮಾಡಕ್ಕೆ ಮೇನ್ ರೀಸನ್ ಅಂದ್ರೆ ಇದ್ರ ವ್ಯೂಸ್. ನೀವು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ. ಸುತ್ತಲೂ ಬೆಟ್ಟ, ಕಾಡಿನ ಮಧ್ಯ ಈ ರೆಸಾರ್ಟ್ ಇದೆ. ಅಂಡ್ ದ ವ್ಯೂ ಫ್ರಮ್ ದ ರೂಮ್ಸ್ ಆರ್ ಸೋ ಅಮೇಸಿಂಗ್. ನೀವು ನೋಡ್ತಾ ಇರ್ಬೋದು ಫುಲ್ ಫಾಗ್ ಆಗುತ್ತಿದೆ. ಗಿವಿಂಗ್ ಎನ್ ಅಮೇಸಿಂಗ್ ಫೀಲಿಂಗ್. One more my favorite in this resort is this pathways. You can see it's too beautiful ಆಗಿದೆ. ಮಾರ್ನಿಂಗ್ ವಾಕ್ ಆಗಿರಲಿ, ಈವ್ನಿಂಗ್ ವಾಕ್ ಆಗಿರಲಿ, ಹೋಗೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಇವಾಗಂತೂ ಕ್ಲೈಮೇಟ್ ಎಷ್ಟು ಸಖತ್ತಾಗಿದೆ ಅಂಡ್ ಸಣ್ಣಕ್ಕೆ ಮಳೆ ಬೇರೆ ಬರ್ತಾ ಇದೆ. ಸೊ ಐಮ್ ಜಸ್ಟ್ ಎಂಜಾಯಿಂಗ್ ದಿಸ್ ವಾಕ್. ಡಿಫರೆಂಟ್ ಟೈಪ್ಸ್ ಆಫ್ ಕಾಟೇಜಸ್ ಇದೆ. ಅಂಡ್ ಇದರ ಸ್ಪೆಷಾಲಿಟಿ ಏನಂದ್ರೆ ಈಚ್ ಕಾಟೇಜಸ್ ಹ್ಯಾಸ್ ಇಟ್ಸ್ ಓನ್ ನೇಮ್. ಅದೇ ನಮ್ಗೆ ತುಂಬಾ ಖುಷಿ ಆಗಿತ್ತು. ಫಸ್ಟ್ ಒನ್ ಬಂದ್ಬಿಟ್ಟು ಅರಣ್ಯ ಅಂತ. ಇಟ್ ಈಸ್ ಅ ಪ್ರೀಮಿಯಂ ಲಕ್ಸುರಿ ರೂಮ್. ಇನ್ನೊಂದು ಅಮೃತ ಅಂತ. ಇಟ್ ಈಸ್ ಆಲ್ಸೋ ಅ ಪ್ರೀಮಿಯಂ ಲಕ್ಸುರಿ ರೂಮ್ ವಿತ್ ಬಬಲ್ ಬಾತ್ ಟಬ್. ನೆಕ್ಸ್ಟ್ ಆನಂದ ಅಂತ ಬರುತ್ತೆ, ವಿಚ್ ಇಸ್ ಅ ಸ್ಟುಡಿಯೋ ರೂಮ್. ಆಮೇಲೆ ಆಸರ, ದಟ್ ಇಸ್ ಅ ಫ್ಯಾಮಿಲಿ ರೂಮ್. ಅರೌಂಡ್ 6 people ಕ್ಯಾನ್ ಆರಾಮ್ಸೆ ಅದರಲ್ಲಿ ಸ್ಟೇ ಮಾಡ್ಬೋದು. ಲಾಸ್ಟ್ ಒನ್ ಬಟ್ ನಾಟ್ ದ ಲೀಸ್ಟ್, ಮೈ ಪರ್ಸನಲ್ ಫೇವರೇಟ್, ದಟ್ ಇಸ್ ದ ಡೋಮ್ ಸ್ಟೇ ಫಾರ್ ಕಪಲ್, ಆರುಷಿ ಅಂತ. ತುಂಬಾನೇ ಅಮೇಸಿಂಗ್ ಆಗಿದೆ. ಎಲ್ಲ ಕಾಟೇಜಸ್ ಇಂದ ವ್ಯೂ ಈ ಕಡೆ ವ್ಯಾಲಿ ಕಡೆಗಿದೆ. ಅಂಡ್ ವಿ ಓಪನ್ ಟುವರ್ಡ್ಸ್ ದಿಸ್ ವ್ಯಾಲಿ. ನಾವಿವತ್ತು ಉಳ್ಕೊಂಡಿರೋದು ಕಪಲ್ ಡೋಮ್ ಸ್ಟೇ ನಲ್ಲಿ. ಅಂಡ್ ಇಡೀ ಸಕಲೇಶ್ಪುರದಲ್ಲಿ ದಿಸ್ ಇಸ್ ದ ಓನ್ಲಿ ರೆಸಾರ್ಟ್ ದಟ್ ಹ್ಯಾಸ್ ದ ಡೋಮ್ ಸ್ಟೇ. ಸೊ ಬನ್ನಿ ನೋಡೋಣ. We checked into our rooms and headed for breakfast. ಈ ರೆಸಾರ್ಟಲ್ಲಿ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ. ಬ್ರೇಕ್ಫಾಸ್ಟಲ್ಲಿ ತುಂಬಾ ವೆರೈಟೀಸ್ ಇತ್ತು.
Actually, it was a buffet breakfast. It had South Indian as well as North Indian varieties. Live counter kuda ittu. Live counter alli they served dosas and paratas. Tumbane amazing agittu. Illidu South Indian dishes agirbodu, North Indian dishes agirbodu. Both were very delicious. Hangene ivrdu dining area tumbane spacious agittu and view from the dining area was amazing. Dining area ಪಕ್ಕದಲ್ಲೇ ಒಂದು ಸಣ್ಣ ಪ್ಲೇ ಏರಿಯಾ ಕೂಡ ಇದೆ ವೇರ್ ಯು ಕ್ಯಾನ್ ಪ್ಲೇ ಇಂಡೋರ್ ಗೇಮ್ಸ್. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮುಗಿಸೋಣ. ಬ್ರೇಕ್ಫಾಸ್ಟ್ ಆದಮೇಲೆ ದೇ ಹ್ಯಾವ್ ಟೋಲ್ಡ್ ದಿಲ್ ಟೇಕ್ ಅಸ್ ಟು ಅ ನೇಚರ್ ವಾಕ್ ಅಂತ. ನಮ್ಮ ರೆಸಾರ್ಟಿಂದ ಒಂದು 10 minutes ಟ್ರೆಕ್ ಮಾಡ್ಕೊಂಡು ಹೋದರೆ ದೇರ್ ಇಸ್ ಅ ಸ್ಟ್ರೀಮ್ ಫ್ಲೋಯಿಂಗ್. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಲೆಟ್ಸ್ ಗೋ ಫಾರ್ ದ ಟ್ರೆಕ್ಕಿಂಗ್. ಒಂದು 10 ನಿಮಿಷದ ದಾರಿ ಕಾಡೊಳಗಡೆ ನಡ್ಕೊಂಡು ಹೋಗ್ಬೇಕು. ಸಣ್ಣದಾಗಿ ಮಳೆ ಬರ್ತಾ ಇದೆ, ಜರಿ ಸಿಗತ್ತಂತೆ. ಸೊ ನಾವಿದು ಜರಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ರೋಡ್ ಅಂತ ಇಲ್ಲ ಇಲ್ಲಿ. ಸೊ ಕಾಡೊಳಗಡೆ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಜಿಗಣೆ ಅಂತ ಹೇಳಿದ ತಕ್ಷಣ ಆಲ್ರೆಡಿ ಹತ್ಕೊಂಡಿದೆ. ಜಿಗಣೆ ಜಾಸ್ತಿ ಇದೆ ಅಂತ ಹೇಳಿದ್ರು ಇಲ್ಲಿ ಆಲ್ರೆಡಿ. ಸೊ ಯು ಕ್ಯಾನ್ ಸಿ. 1 ನಿಮಿಷ hold. ತೆಗಿರಿ ಹತ್ತತ್ತೆ ಜಿಗಣೆ. ರಕ್ತ ಕುಡಿಯುತ್ತಲ್ವಾ? ಸಡನ್ ಆಗಿ ಕುಡಿಯಲ್ಲ. ಆದ್ರೂ ನಮ್ಮಂತರ ಮೇಡಮ್ ಅದು ನಿಮ್ಮ ಬಾಡಿಲಿರುವಂಥ ಕೆಟ್ಟ ರಕ್ತನೇ ಕುಡಿಯೋದು. ಅವ್ರ ಬಾಡಿಯಲ್ಲಿರೋದೆಲ್ಲ ಕೆಟ್ಟ ರಕ್ತಾನೆ. ಏನಂತ ವಾರ್ನಿಂಗ್ ಸಿಕ್ಕಿದೆ ನಿನಗೆ ಬೆಳಗ್ಗೆ? ಜಾಗಕ್ಕೆ ಹೋಗಿದ್ಯಾ, ಬಿಡ್ಬೇಡ ಬರ್ಡೇ ದಿನ ಅಂತ ಹೇಳಿದಾರೆ ಅಷ್ಟೇ. ನನಗೆ ಫೋನ್ ಮಾಡಿ ಹುಷಾರಾಗಿ. ದಟ್ಸ್ ಓಕೆ, ಏನಾಗಲ್ಲ. ಡೈನೋಸರ್ ಬಂದಿರೋ ತರ ಆಡ್ತಾ ಇದೆಯಾ? ಸೊ ಇವಾಗ ಆಲ್ಮೋಸ್ಟ್ ಜರಿ ಹತ್ರ ರೀಚ್ ಆದ್ವಿ ನಾವು. ಸೊ ತುಂಬಾನೇ ಚೆನ್ನಾಗಿದೆ ಇಲ್ಲಿ, ನೀವು ನೋಡ್ತಾ ಇದ್ದೀರಾ. ಹೇಗಿದೆ ಲೊಕೇಶನ್? ಸಕ್ಕತ್ತಾಗಿದೆ, ವೆರಿ ನೈಸ್. ಫೋರ್ಸ್ ಇದೆ. ಸೊ ಇದು ಜರಿ ಮಧ್ಯ ಒಂದು ಮರದ ತುಂಡು ಹಾಕಿದ್ದಾರೆ, ಬ್ರಿಡ್ಜ್ ಥರ. ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ, ನೀರು ಹರಿತಾ ಇದೆ. ಸೊ ಈ ಜರಿನ ಕ್ರಾಸ್ ಮಾಡೋದಕ್ಕೆ ವೇಸ್ಟ್ ಆಗಿರೋ ಒಂದು ಮರನೇ ಫುಲ್ ಇಟ್ಟಿದ್ದಾರೆ, ಬ್ರಿಡ್ಜ್ ತರ ಮಾಡಿದ್ದಾರೆ. ನಡೆಯಕ್ಕೆ ಆಚೆ ಈಚೆ ಸಪೋರ್ಟ್ಗೆ 2 ಹಗ್ಗನೂ ಕಟ್ಟಿದ್ದಾರೆ. ಸೊ ನೋಡ್ಬೇಕಾದ್ರೆ ಆಕ್ಚುಲಿ ಭಯ ಆಯ್ತು, ನಡಿಬೇಕಾದ್ರೆ ಅಷ್ಟೇನು ಭಯ ಏನಿಲ್ಲ, ಆರಾಮಾಗಿದೆ. ಏನೋ ಜಾರದೆಲ್ಲ ಏನು ಚೆನ್ನಾಗಿದೆ ಒಂಥರ. How are you liking the place? I am loving it. It's amazing. Please ಭಯ ಹೊಟ್ಬಿಟ್ಟು ಬೇರೆಲ್ಲ ಚೆನ್ನಾಗಿ. ಸೊ ಇದು ಮಾನ್ಸೂನ್ ಫಾರೆಸ್ಟ್ ಆಗಿರೋದ್ರಿಂದ ಸೊ ಜಿಗಣೆ ಕಾಟ ಅಂತೂ ತುಂಬ ಜಾಸ್ತಿ ಇದ್ದಿದ್ದೇನೆ. ಅದಲ್ಲದೆ ವೆಸ್ಟರ್ನ್ ಘಟ್ಸ್ ಈಸ್ ಆ್ಯಕ್ಚುಲಿ ಫೇಮಸ್ ಫಾರ್ ಸ್ನೇಕ್ಸ್. ಸೊ ಹಾವುಗಳು ಕೂಡ ತುಂಬಾ ಇದೆ. ಫಾರ್ಚುನೇಟ್ಲಿ ಇವತ್ತು ನಮ್ಗೆ ಯಾವುದು ನೋಡೋಕ್ಕೆ ಸಿಗಲಿಲ್ಲ. ಬಟ್ ನಮಗೆ ಗೈಡ್ ಇವಾಗ ಯಾರು ಕರ್ಕೊಂಬಂದಿರೋ ಅವ್ರು ಹೇಳ್ತಾಯಿದ್ರು
ಸೊ ಇಲ್ಲಿ ಜಾಸ್ತಿನೇ ಹಾವುಗಳಿರುತ್ತೆ ಅಂತ. ತುಂಬ ಹಾವುಗಳು ಅಂದರೆ ಇದು ಜಂಗಲ್ ಆಗಿರೋದಕ್ಕೆ ತುಂಬ ಹಾವುಗಳು, ಚಿಕ್ಕ ಪುಟ್ಟ ಹಾವುಗಳೆಲ್ಲ ತುಂಬ ಇದೆ. ಯಾವ್ದಾವ್ದು ಹಾವು ನೋಡಿದ್ದೀರಾ ನೀವು? ಸರೀಸೃಪ ಅಂದರೆ ಪಾಯ್ಸನ್ ಇರುವಂಥ ಹಾವುಗಳೆಲ್ಲ ಜಾಸ್ತಿ ನೋಡಿದ್ದೀವಿ. ಓಕೆ. ನಾಗರ, ಕೋಬ್ರಗಳೆಲ್ಲ ಈ ಕಡೆ ಜಾಸ್ತಿ ಇರಲ್ಲ. ಓಕೆ. ಆಮೇಲೆ ಬೆಳಗ್ಗೆ ಟೈಮಲ್ಲಿ ನವಿಲು ಎಲ್ಲ ಸಿಗುತ್ತೆ ನಿಮಗೆ, ಆದರೆ ಈ ಟೈಮಲ್ಲಿ ಸಿಗಲ್ಲ. ಓಕೆ ಓಕೆ ಓಕೆ. ಸೊ ಒಂದು ಶಾರ್ಟ್ ರೈಡ್ ಆಯಿತು, ಐ ಮೀನ್ ಶಾರ್ಟ್ ವಾಕ್ ಆಯಿತು. ನೇಚರ್ ವಾಕ್ ಮುಗಿಸ್ಕೊಂಡು ಇವಾಗ ವಾಪಸ್ ನಮ್ಮ ಸ್ಟೇಗೆ ಹೋಗ್ತಾ ಇದ್ದೀವಿ ಟು ಗೆಟ್ ಫ್ರೆಶನ್ ಅಪ್. ನೇಚರ್ ವಾಕ್ ಮುಗಿಸ್ಕೊಂಡು ಬಂದ್ವಿ. ಹರಿತಿರೋ ಜರಿಲೆಲ್ಲ ನಡೆದಾಡ್ಬಿಟ್ಟು ಮಜಾ ಮಾಡ್ಕೊಂಡು ಬಂದ್ವಿ. ಇವಾಗ ರೆಸಾರ್ಟಿಗೆ ಹಿಂದೆ ಬಂದಿದ್ದೀವಿ. ಇನ್ನೊಂದು ಅಟ್ರಾಕ್ಟಿವ್ ಸ್ಪಾಟ್ ಇನ್ ದಿಸ್ ರೆಸಾರ್ಟ್ ಈಸ್ ದಿಸ್ ಇನ್ಫಿನಿಟಿ ಪೂಲ್. ಜಸ್ಟ್ ಲುಕ್ ಎಟ್ ಇಟ್. ಹಾಗೆ ನಾವು ವ್ಯಾಲಿ ಕಡೆ ಮುಖ ಮಾಡಿಕೊಂಡು ಸ್ವಿಮ್ ಮಾಡ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಸಣ್ಣಕ್ಕೆ ಮಳೆ ಬೇರೆ ಬರ್ತಾ ಇದೆ, ನೀರು ಬೇರೆ ತುಂಬಾ ತಣ್ಣಗಿದೆ. ಸ್ವಿಮ್ಮಿಂಗ್ ಮಾಡೋದ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ದಿಸ್ ವ್ಯೂ, If only I could find a way. If only I could find a way. my birthday today and I'm feeling so blessed that I got a chance to celebrate my birthday between this forest and mountain and in this beautiful resort. ಈ ತರ ಸೆಲೆಬ್ರೇಷನ್ಸ್ ಗಳಿಗೆಲ್ಲ ಮುಂಚಿತವಾಗೇನೆ ರೆಸಾರ್ಟ್ ಅವ್ರಿಗೆ ಹೇಳ್ದ ಅಂದ್ರೆ ದೇ ವಿಲ್ ಅರೇಂಜ್ ಫಾರ್ ಕ್ಯಾಂಡಲ್ ಲೈಟ್ ಡಿನ್ನರ್ಸ್ ಆಗಿರ್ಬೋದು, ಇಲ್ಲ ಎನಿ ಸೆಲೆಬ್ರೇಷನ್ ಬರ್ತ್ಡೇಸ್ ಆಗಿರ್ಬೋದು, ದೇ ವಿಲ್ ಪ್ರಿಪೇರ್ ಫಾರ್ ದ್ಯಾಟ್. ಸಿನ್ಸ್ ದಿಸ್ ಇಸ್ ಮಾನ್ಸೂನ್ ರೀಸನ್ and ತುಂಬಾನೇ ಮಳೆ ಬರ್ತಾ ಇತ್ತು, ದೇ ಕುಡಂಟ್ ಡು ಮಚ್, ಬಟ್ ಸ್ಟಿಲ್ ಇಟ್ಸ್ ವೆರಿ ಸ್ವೀಟ್ ಆಫ್ ದೆಮ್. ಕೇಕ್ ಎಲ್ಲ ಅರೇಂಜ್ ಮಾಡಿದ್ರು, ನಾನು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದೆ. ಐ ಫೆಲ್ಟ್ ಸೋ ಬ್ಲೆಸ್ಡ್. And especially this year, I wanted to celebrate my birthday in a quiet place. And this destination was just perfect. Already ಸಂಜೆ ಆಗ್ತಾ ಇದೆ and ಸಂಜೆ ಆಗ್ತಿದ್ದಂಗೆ I can see that fog full cover ಆಗಕ್ಕೆ ಸ್ಟಾರ್ಟ್ ಆಗಿದೆ and ತುಂಬಾ ಚಳಿ ಬೇರೆ ಇದೆ. It's already time for high tea. ಸ್ವಲ್ಪ high tea ಜೊತೆ ಸ್ನಾಕ್ಸ್ ತಿನ್ನೋಣ ಅಂತ ಅನ್ಕೊಂತಾ ಇದ್ದೀನಿ. Let's go. ಇವಾಗಿನ್ನು ಹೈ ಟೀ ಮುಗಿಸ್ಕೊಂಡ್ ಬಂದ್ವಿ. ಹೈ ಟೀಗೆ ನಮ್ಗೆ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಕೊಟ್ಟಿದ್ರು. ಈ ಚುಮು ಚುಮು ಚಳಿಗೆ ಕ್ರಿಸ್ಪಿ ಆಗಿರೋ ಮಿರ್ಚಿ ಬಜ್ಜಿ ಎಂಜಾಯ್ ಮಾಡ್ಕೊಂಡು ಆಚೆ ಬಂದ ಅಂದ್ರೆ ಓ ಮೈ ಗಾಡ್, ದ ವೆದರ್ ಇಸ್ ಸೋ ಗುಡ್. ನಾವ್ ಅವಾಗ್ಲೇ ಬಂದಾಗ ಫುಲ್ ಕ್ಲಿಯರ್ ಆಗಿತ್ತು, ಹಿಂದ್ಗಡೆ ಎಲ್ಲ ಮೌಂಟೇನ್ಸ್ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಆದ್ರೆ ಇವಾಗ ಫುಲ್ ಮೋಡ ಕವರ್ ಆಗಿದೆ. ನಮ್ಗೊಂಥರ ಮೋಡದ ಮಧ್ಯನೇ ನಡ್ಕೊಂಡು ಹೋಗೋ ತರ ಫೀಲ್ ಆಗ್ತಾ ಇದೆ. ಅಂಡ್ ಇಟ್ಸ್ ವೆರಿ ಕ್ವಾಯಟ್ ಅಂಡ್ ಪೀಸ್ಫುಲ್. ಆ ಥರನೇ ವಾಕ್ ಹೋಗೋಣ ಅಂತ ಅನಿಸ್ತಾ ಇದೆ. ಬನ್ನಿ ಹೋಗೋಣ. ಕೇಳಿಸ್ತಾ ಇದೆಯಾ? ಫಾರೆಸ್ಟ್ ಇಂದ ಫುಲ್ ಆನಿಮಲ್ಸ್, ಬರ್ಡ್ಸ್ ಎಲ್ಲ ಸೌಂಡ್ ಕೇಳ್ತಾ ಇದೆ. ಇಟ್ಸ್ ಸೋ ಗುಡ್.
If you're seeking a stylish yet nature-immersed escape in the Western Ghats, the Divine Valley by Devandari offers just that. If you're looking to book this property, I have put all the details about the property in the description. Go check it out. Thanks for watching. Don't forget to like, subscribe, and let me know in the comments if you would love to unwind in a setting like this.